ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾಸ್ ವರ್ಲ್ಡ್. ಇವತ್ತು ಆಕ್ಚುಲಿ January 1st. ಸೊ ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ನಾನು ವಿಶ್ ಮಾಡ್ತೀನಿ. ಈ ವರ್ಷ ನಿಮ್ಗೆಲ್ಲರಿಗೂ ತುಂಬಾನೇ ಚೆನ್ನಾಗಿರ್ಲಿ, ಎಲ್ಲ ಸಕ್ಸಸ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಎಲ್ಲಾನು ನಿಮಗೆ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ನೀವು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಮಾಡೋದನ್ನ ಮರಿಬೇಡಿ. ಇವತ್ತು ನಮ್ಮ ಮಮ್ಮಿ ಬರ್ಡೇ ಕೂಡ ಇದೆ. ಸೊ ಅದಕ್ಕೆ ನಮ್ಮ ಮನೆ ದೇವರಾಗಿರೋ ಆದಿಚುಂಚನಗಿರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂತೀನಿ ನಾವು ಹೇಗ್ ಪೂಜೆ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಮಿಸ್ ಮಾಡದೆ ವ್ಲಾಗ್ ನ ಎಂಡ್ ವರ್ಗು ನೋಡಿ. ಇವತ್ತಿನ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಹೋಗೋಣ. ದೇವಸ್ಥಾನಕ್ಕೆ ಹೋಗೋದನ್ನ ನಾವು ಮುಂಚೆನೇ ಏನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಸೊ ಸಡನ್ ಆಗಿ ಪ್ಲಾನ್ ಮಾಡಿದ್ರಿಂದ ಎಲ್ಲ ದೇವ್ರ ಪೂಜೆಗೆ ಎಲ್ಲ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಬಟ್ ಪರವಾಗಿಲ್ಲ, ಸಂಜೆ ಪೂಜೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ಸನ್ಸೆಟ್ ಕೂಡ ಆಗ್ತಾ ಇತ್ತು. ಸೊ ತುಂಬಾನೇ ಸನ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆರೆಂಜಿಶ್ ಆಗಿ. ಸೊ ಅದನ್ನ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದೆ. ಇವಾಗ ನೀವು ನೋಡ್ಬೋದು, ನಾವೆಲ್ಲರೂ ಆದಿಚುಂಚನಗಿರಿನ ರೀಚ್ ಆಗಿದ್ದೀವಿ. ಇದ್ರ ಲೊಕೇಶನ್ ಎಲ್ಲಿ ಅಂತಂದ್ರೆ ಯಡಿಯೂರಿಂದ ಸ್ವಲ್ಪ ಮುಂದೆ ಹೋದ್ರೆ ಬೆಳ್ಳೂರು ಕ್ರಾಸ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ ಈ ಆದಿಚುಂಚನಗಿರಿ ದೇವಸ್ಥಾನ. ಬನ್ನಿ ಇವಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂತೀನಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಫಸ್ಟು ಮೇಲ್ಗಡೆ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಪ್ರತಿ ಸಲ ನಾವು ಹೋದಾಗ್ಲೂ ಫಸ್ಟ್ ಮೇಲ್ ಪೂಜೆ ಮಾಡಿಸ್ಕೊಂಡೇನೆ ಕೆಳಗಡೆ ಭೈರವೇಶ್ವರಂಗೆ ಪೂಜೆ ಮಾಡ್ಸಕ್ ಬರೋದು. ಇದು ಅವಾಗಿಂದನೂ ನಮ್ಮ ಮನೇಲಿ ಹೀಗೆ ಫಾಲೋ ಮಾಡಿದ್ದಾರೆ. ಸೊ ನಾವು ಕೂಡ ಹಾಗೆ ಫಾಲೋ ಮಾಡ್ತಾ ಇದೀವಿ. ಒಳಗಡೆ ಹೋಗಿ ದೇವ್ರಿಗೆ ಪೂಜೆನೆಲ್ಲ ಮಾಡಿಸ್ಕೊಂಡು ಅರ್ಚನೆ ಕೂಡ ಮಾಡಿಸ್ಕೊಂಡು ಬಂದು ಹೊರಗಡೆ ಸ್ವಲ್ಪ ಕರ್ಪೂರ ಹಚ್ಚಿ ಧೂಪನೆಲ್ಲ ಹಾಕ್ತಾ ಇದೀವಿ. ಇವಾಗ ನಿಮಗೆ ತೋರಿಸ್ತಾ ಇದೀನಿ ನೋಡಿ, ಮೇಲಿಂದ ಕೆಳಗಡೆ ಭೈರವೇಶ್ವರನ ದೇವಸ್ಥಾನದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೈಟ್ ಟೈಮ್ ನೋಡಕ್ಕಂತೂ ಆ ಲೈಟಿಂಗ್ಸ್ ಜೊತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾವು ಯೂಶಲಿ ಬೆಳಗ್ಗೆ ಹೊತ್ತೇ ಬರೋದು ಯಾವಾಗ್ಲೂ. ಸೊ ಈ ಥರ ವ್ಯೂ ನಾನು ನೋಡಿ ತುಂಬಾನೇ ವರ್ಷಗಳಾಗಿತ್ತು. ಈ ಸತಿ ಸಡನ್ ಪ್ಲಾನ್ ಆಗಿದ್ರಿಂದ ಸಂಜೆ ಬಂದಿದ್ದೀವಲ್ವಾ, ಸೊ ಲೈಟಿಂಗ್ಸ್ ಜೊತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವಾಗ ನೆಕ್ಸ್ಟ್ ಭೈರವೇಶ್ವರಂಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಕೆಳಗಡೆ ಬರ್ತಾ ಇದ್ದೀವಿ. ನಿರ್ಮಲಾನಂದ ಸ್ವಾಮಿಗಳು ಕೂಡ ಪೂಜೆನ ಮುಗಿಸ್ಕೊಂಡು ಬರ್ತಾ ಇದ್ರು. ಇವಾಗ ನೀವು ನೋಡ್ಬೋದು ಭೈರವೇಶ್ವರನ ದೇವಸ್ಥಾನ ಕೂಡ ಹೇಗಿದೆ ಅಂತ ಹೇಳಿ. ಇಲ್ಲೂ ದೇವ್ರಿಗೆ ಪೂಜೆನೆಲ್ಲ ಮಾಡಿಸ್ಕೊಂಡು ಹಾಗೆ ತೀರ್ಥದ ಕೈ ಕೂಡ ಮಾಡಿಸ್ಕೊಂಡ್ವಿ. ಇಲ್ಲಿ ನಿಮ್ಗೊಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ದೇವ್ರಿಗೆ ಹೇಗೆ ಅಲಂಕಾರ ಮಾಡಿದ್ರು ಅಂತ ಹೇಳಿ. ವಿಡಿಯೋ ಶೂಟ್ ಎಲ್ಲ ಮಾಡಂಗಿಲ್ಲ, ಸೊ ಹಾಗೆ ಸ್ವಲ್ಪ ಒಂದು 2-3 ಕ್ಲಿಪ್ಪಿಂಗ್ಸ್ನ ಮಾತ್ರ ತಗೊಂಡು ಆ್ಯಡ್ ಮಾಡಿದ್ದೀನಿ. ಭೈರವನ ದೇವಸ್ಥಾನದೊಳಗಡೆನೆ ಹೆಣ್ದೇವ್ರ ದೇವಸ್ಥಾನ ಕೂಡ ಇದೆ, ಅಲ್ಲಿಗೂ ಹೋಗಿ ನಮಸ್ಕಾರನೆಲ್ಲ ಮಾಡ್ಕೊಂಡ್ವಿ. ಹಾಗೆ ದೇವ್ರ ಪ್ರಸಾದ ಕೂಡ ಡೈಲಿ ಇದ್ದೇ ಇರುತ್ತೆ, ಕಂಪಲ್ಸರಿಯಾಗಿ ಅನ್ನದಾನ ಇದ್ದೇ ಇರುತ್ತೆ. ಸೊ ಪ್ರಸಾದ ತಿನ್ಕೊಂಡು ಹೋಗೋಣ ಅಂಥೇಳಿ ನಾವು ಕೂಡ ಊಟಕ್ಕೆ ಬಂದಿದ್ದೀವಿ ಇವಾಗ. ಇವಾಗ ಊಟನೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಗೈಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.